ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವಾಗ ಬ್ಲೌಸ್ನ ನೋಡಿ, ಈ ಥರ ಕ್ರಾಸ್ ಕಟ್ಟಿ ಇದೆಯಲ್ಲ, ಈ ಇದರಲ್ಲಿ ಎರಡೇ ಈ ಥರ ಲೈನಿಂಗ್ ಬಂದಿದ್ದು. ಇದರಲ್ಲಿ ಜಾಸ್ತಿ ಫ್ಯಾಬ್ರಿಕ್ ಇತ್ತು ಅಂತಂದರೆ ನಾವು ಎರಡು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೋದು ಒಂದೇ ಕಲರ್ದು. ನಮಗೆ ಸಿಂಗಲ್ ಅಷ್ಟೇ ಬಂದಿರೋದು. 3 ಪಟ್ಟಿ ಬೇಕಲ್ವಾ ಕ್ರಾಸ್ ಪಟ್ಟಿಗೆ. ನೋಡಿ, ಇವಾಗ ನಾನು ಬೇರೆ ಕಲರ್ ಹಾಕ್ಕೊಂಡಿದ್ದೀನಿ. ಬಟ್ಟೆ ಏನಿದೆ, ಬಟ್ಟೆ ಮೇಲೆ ಹಾಕ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಬಟ್ಟೆ ಮೇಲೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಇದು ಒಳಗಡೆಗೆ ಹೋಗಬೇಕು, ನಮಗೆ ಟಾಪ್ ಸೈಡ್ ಕಾಣಬಾರ್ದು. ನಾವು ಒಂದೇ ಸಲಿನೇ ಸ್ಟಿಚಿಂಗ್ ಹಾಕೊಂಡು ಲೈನಿಂಗ್ ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ರೆ ಅಂದರೆ ಕ್ರಾಸ್ ಪಟ್ಟಿ ಸ್ವಲ್ಪ ಗ್ರಿಪ್ಪಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಲೂಸ್ ಲೂಸಾಗಿ ಬರೋದಿಲ್ಲ. ಎರಡು ಪೀಸ್ನ ಇದೇ ಥರನೇ ಆಪೋಸಿಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಸರಿನಾ? ಇದನ್ನು ಈ ಕಡೆ ಬಂದೈತೆ, ಈ ಕ್ರಾಸ್ ಪಟ್ಟಿನ ನೋಡ್ಕೊಳ್ಳಿ, ಆಪೋಸಿಟ್ ನೋಡ್ಕೊಂಡು ನಾವು ಅಟ್ಯಾಚ್ ಮಾಡಬೇಕು. ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಇದು ಫ್ಯಾಬ್ರಿಕ್ ಸ್ವಲ್ಪ ಕಮ್ಮಿ ಇತ್ತು. ಇದರಲ್ಲಿ 4 ಪೀಸ್ ಬರಬೇಕಾಗಿತ್ತು, ಅದೇ 2 ಪೀಸ್ ಬಂದಿರೋದು. ಅದಕ್ಕೆ ಬೇರೆ ಕಲರ್ ತೊಗೊಂಡಿದ್ದೀನಿ. ಬೇರೆ ಕಲರು ಬ್ಲೌಸ್ ಪೀಸ್ ಏನಿದೆ ಅದಕ್ಕೆ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸರಿ, ನಾವು ಫಸ್ಟೇ ಅಟ್ಯಾಚ್ ಮಾಡ್ಕೊಳ್ಬೇಕು ಬ್ಲೌಸ್ ಪೀಸ್ಟು. ನಾವು ಸ್ಟಿಚಿಂಗ್ ಹಾಕೋದು ಕಷ್ಟ ಅಂತ ಅಂದ್ಬಿಟ್ಟು ನಾವು ಹೆಂಗಂದಂಗೆ ಸ್ಟಿಚಿಂಗ್ ಮಾಡಬಾರ್ದು, ಸರಿನಾ? ಈ ಥರ ಏನು ಕ್ರಾಸ್ ಪಟ್ಟಿ ಬೇರೆ ಕಲರ್ ತೊಗೊಂಡಿದ್ದೀವಿ, ಸೇಮ್ ಕಲರ್ ಇದ್ದರೂ ಅದನ್ನೇ ಹಾಕಿ, ಬೇರೆ ಕಲರ್ ತೊಗೊಂಡಿದ್ರು ಅಷ್ಟೇ ಸ್ಯಾರಿ ಬಟ್ಟೆಗೆ ಅದನ್ನು ಅಟ್ಯಾಚ್ ಮಾಡಿ. ಈ ಥರ ಅಟ್ಯಾಚ್ ಮಾಡ್ಕೊಬಿಡಿ. 2 ಪೀಸಿಂದ ನಾನು 2 ಪೀಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆಪೋಸಿಟ್ ನೋಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಪೀಸ್ ಏನಿದೆ ಇದಕ್ಕೆ ನೋಡಿ ಈ ಥರ, ಅಂದರೆ ಈ ಲೈನಿಂಗು ಕೆಳಗಡೆ ಬರಬೇಕು. ಈ ಥರ ಟಾಪ್ ಸೈಡ್ ಪೀಸು ಈ ಥರ ಕೆಳಗಡೆಗೆ ಹೋಗಬೇಕು. ನೋಡಿ, ಈ ಥರ ಇಟ್ಕೊಂಡು ನಾವು ಹಿಂಗೆ ಸ್ಟಿಚಿಂಗ್ ಹಾಕ್ಕೊಬಿಡೋಣ, ಸರಿನಾ? 2 ಪೀಸ್ನ ಇದೇ ಥರನೇ ಅಟ್ಯಾಚ್ ಮಾಡ್ಕೋಬೇಕು. 2 ಪೀಸು ಅಟ್ಯಾಚ್ ಆದಮೇಲೆ ಏನಿದೆ ಲೈನಿಂಗ್ ಮೇಲೆ ಬರಬೇಕು ಸ್ಟಿಚಿಂಗು, ಕಿನಾರಿ, ಸರಿನಾ? ಲೈನಿಂಗ್ ಮೇಲೆ ಬರಬೇಕು. ಕಚ್ಚನೂ ಅಷ್ಟೇ ಲೈನಿಂಗ್ ಕಡೆಗೆ ತಳ್ಕೋಬೇಕು. ಆ ಥರ ತಳ್ಕೊಂಡು ಸ್ಟಿಚಿಂಗ್ ಹಾಕಬೇಕು. 2 ಪೀಸ್ಗೂ ಇದೇ ಥರನೇ ಸ್ಟಿಚಿಂಗ್ ಹಾಕ್ಕೋಬೇಕು. ನಾವು ಈ ಥರ ಅಟ್ಯಾಚ್ ಮಾಡಿದ್ರೆ ಮಾತ್ರ ಫ್ರಂಟ್ನ ಈ ಥರ ಆಪೋಸಿಟ್ ಹಾಕ್ಕೋಬೇಕು, ಸರಿನಾ? ಈ ಫ್ರಂಟ್ ನೋಡಿ, ಈ ಮಾರ್ಕು ಈ ಥರ ಬರಬೇಕು. ಆಪೋಸಿಟ್ ನೋಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿ. ಇಲ್ಲ ಅಂತಂದರೆ ಬಟ್ಟೆ ಉಲ್ಟಾ ಆಯಿತು ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬಟ್ಟೆ ಇರೋದಿಲ್ಲ. ಲೈನಿಂಗ್ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ತೊಗೊಂಬಂದು ಮತ್ತೆ ಹಾಕ್ಕೋಬೋದು. ಮೇನ್ ಫ್ಯಾಬ್ರಿಕ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂದರೆ ಮತ್ತೆ ನಮಗೆ ಅದು ಸಿಗೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾವು ನೋಡ್ಕೊಂಡು ಆಪೋಸಿಟ್ನ ಫಸ್ಟು, ಆಮೇಲೆ ಸ್ಟಿಚಿಂಗ್ ಮಾಡಬೇಕು. ಎರಡೂ ಕಡೆನೂ ಅಷ್ಟೇ ಸೇಮ್ ಇದೇ ಥರನೇ ಸ್ಟಿಚಿಂಗ್ ಹಾಕೋಬೇಕು. 2 ಫ್ರಂಟು ಸೇಮ್ ಇದೇ ಥರನೇ ಸ್ಟಿಚಿಂಗ್ ಹಾಕಬೇಕು. 2 ಫ್ರಂಟು ಈ ಥರ ರೆಡಿಯಾಗಿದೆಯಲ್ವಾ? ನೋಡಿ, 2 ಫ್ರಂಟ್ ಈ ಥರ ರೆಡಿಯಾಗಿದೆ. ಇವಾಗ ನಾವು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ನೋಡಿ, ಅದನ್ನ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು, ಸರಿನಾ? ಲೈನಿಂಗ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ಅಲ್ವಾ ಕರೆಕ್ಟ್ ಮೆಜರ್ಮೆಂಟ್ ಇರೋದು. ಎಕ್ಸ್ಟ್ರಾ ಏನಿದೆ ಅದು ಮಾತ್ರ ಟ್ರಿಮ್ ಮಾಡ್ಕೋಬೇಕು, ಸರಿನಾ? 2 ಕಡೆ ಫ್ರಂಟೂ ಅಷ್ಟೇ ಇದೇ ಥರನೇ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ನೋಡ್ಕೊಂಡು ಕಟ್ ಮಾಡಿ. ಇದರಲ್ಲೆಲ್ಲ ಸ್ವಲ್ಪ ಒಂದು 1/2 ಇಂಚ್ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಮೆಜರ್ಮೆಂಟ್ ಎಲ್ಲ ಔಟ್ ಆಗುತ್ತೆ. ಅದನ್ನ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. 2 ಫ್ರಂಟು ಟ್ರಿಮ್ ಮಾಡಿ ಇದಾಯಿತು. ಇವಾಗ ಏನು ಅಂತಂದರೆ ನಾವು ಏನು ಮಾರ್ಕ್ ಹಾಕಿರ್ತೀವಿ ನೋಡಿ, ಮಾರ್ಕ್ ಮೇಲೆ ಸ್ಟಿಚಿಂಗ್ ಹಾಕ್ಕೋಬೇಕು. ಈ ಥರ ಇದೆಲ್ಲ ಕೆಲಸ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನೀವು ಹಂಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಯಾಕೆ ಅಂತಂದರೆ ಒಂದೊಂದ್ಸಲಿ ಬಟ್ಟೆ ತುಂಬ ತೆಳ್ಳಗಿರುತ್ತೆ, ಲೈನಿಂಗ್ ಮೇಲೆ ಸ್ಟಿಚಿಂಗ್ ಬಿದ್ದಿರಲ್ಲ. ಅದರಿಂದ ನಾವು ಒಂದ್ಸಲಿ ಈ ಥರ ಲೈನಿಂಗು ಮತ್ತು ಟಾಪ್ ಸೈಡ್ ಬಟ್ಟೆಗೆ ಈ ಥರ ಒಂದು ಸ್ಟಿಚಿಂಗ್ ಹಾಕಿಬಿಟ್ರೆ ಡಾಟ್ಸ್ ಇರ್ತೀವಲ್ಲ, ಅದು ಕರೆಕ್ಟಾಗಿ ಬರುತ್ತೆ.
ಸರಿನಾ. ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಹಾಕ್ಬಿಟ್ಟು ಆಮೇಲೆ ಡಾಟ್ಸ್ನ ಮಾಡ್ಕೋಬೇಕು. ಬ್ಲೌಸ್ ಯಾವ ಥರ ಹೊಲಿದ್ರೂ ಬ್ಲೌಸ್ ಆಗೇ ಆಗುತ್ತೆ, ಬ್ಲೌಸ್ ಆಗದೇ ಇರೋದಿಲ್ಲ. ಆದರೂ ನಾವು ಬ್ಲೌಸು ಕಟಿಂಗ್ ಯಾವ ಥರ ಕಲಿತೀವೋ ಸ್ಟಿಚಿಂಗು ಅಷ್ಟೇ. ಸ್ಟಿಚಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ಅಷ್ಟೇ ಬ್ಲೌಸು ಫಿನಿಶಿಂಗು ಸರಿಯಾಗಿ ಕೂರೋದಿಲ್ಲ, ಸರಿನಾ. ಅದರಿಂದ ಹೇಳ್ತಾ ಇರೋದು, ನಾವು ಬ್ಲೌಸ್ ಯಾವ ಥರ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ನಮ್ಮ ಹತ್ರ ಕಸ್ಟಮರ್ ಜಾಸ್ತಿ ಬರಬೇಕು, ನಾವು ಕ್ವಾಲಿಟಿಯಿಂದ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಈ ಥರ ಸ್ಟಿಚ್ ಮಾಡಿ ನೀವು. ಬ್ಲೌಸು ಚೆನ್ನಾಗಿ ಬರುತ್ತೆ, ಕಸ್ಟಮರ್ಗೂ ಇಷ್ಟ ಆಗುತ್ತೆ. ನೀವು ಅಷ್ಟೇ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ನೋಡಿ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಸ್ಟಾರ್ಟಿಂಗಲ್ಲಿ. ಅಭ್ಯಾಸ ಆಗಿಬಿಟ್ರೆ ನಿಜವಾಗ್ಲೂ ಏನೂ ಕಷ್ಟ ಇರೋದಿಲ್ಲ. ಅಷ್ಟು ಆರಾಮಾಗಿ ತುಂಬ ಪರ್ಫೆಕ್ಟ್ ಫಿನಿಶಿಂಗಾಗಿ ಬರುತ್ತೆ ಬ್ಲೌಸು. ಇವಾಗ ಇದು ಡಾಟ್ಸ್ ಏನಿದೆ ಮೇನ್ ಡಾಟ್ಸ್ ನೋಡಿ, ಅದನ್ನು ಈ ಥರ ಅಂದರೆ ಸೊಂಟದ ಕಡೆ ಹೋಗುತ್ತೆ ನೋಡಿ ಪಟ್ಟಿ. ನೋಡಿ ಈ ಥರ ಹಿಂಗೆ ಪಟ್ಟಿ ಮಾಡ್ಕೊಂಡಾಗ ಇದು ಚಿಕ್ಕ ಪಟ್ಟಿ ಬಟನ್ ಪಟ್ಟಿ ಕಡೆ ಬರುತ್ತೆ, ಇದು ಸೊಂಟದ ಕಡೆ ಹೋಗುತ್ತೆ. ಈ ಮೇನ್ ಡಾಟ್ಸ್ನ ಏನಿದೆ ಇದನ್ನು ಈ ಥರ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ಥರ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಎರಡು ಫ್ರಂಟು ಅಷ್ಟೇ ಇದೇ ಥರನೇ ಬರಬೇಕು. ಸರಿನಾ. ಎರಡು ಫ್ರಂಟು ರೆಡಿ ಆಯಿತು. ಇದು ನೋಡಿ, ಇದು ಬಟನ್ ಪಟ್ಟಿಗೆ ಮತ್ತು ಇದು ಕಾಜಾಪಟ್ಟಿಗೆ ಒಂದು 3 ಇಂಚ್ ಇರಲಿ ಬಟ್ಟೆ, 2.5 3 ಇಂಚ್ ಇರಲಿ ಬಟ್ಟೆ. ಬಟನ್ ಪಟ್ಟಿಗೆ 1.5 ಇಂಚ್ ಇದ್ರೆ ಅಂದರೆ ಸಾಕು. ಮತ್ತು ಏನು ಗೊತ್ತಾ, ಅವ್ರು ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೋ, ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ನಿಮ್ಗೇನನ್ನ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರೆ ಬಟನ್ ಪಟ್ಟಿ ಮತ್ತು ಕಾಜಾಪಟ್ಟಿ ಯಾವ ಸೈಡ್ ಬರಬೇಕು ಅಂತ ಕೇಳಿಬಿಟ್ಟು ಅದೇ ಸೈಡೇ ಇಡಿ. ನಾವು ಇಟ್ಬಿಟ್ರೆ ಅಂದರೆ ಕಸ್ಟಮರ್ ಅದನ್ನು ಒಪ್ಪೋದಿಲ್ಲ. ಒಬ್ರೊಬ್ರು ಲೆಫ್ಟ್ ಸೈಡ್ ಬಂದಿರುತ್ತೆ ಕ್ರಾಸ್ ಪಟ್ಟಿ ಬಟನ್ ಪಟ್ಟಿ, ಒಬ್ರೊಬ್ರಿಗೆ ರೈಟ್ ಸೈಡ್ ಬಂದಿರುತ್ತೆ, ಸರಿನಾ. ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಇರುತ್ತೋ ಆ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ ಅವರು. ಅದಕ್ಕೆ ಎಲ್ಲರಿಗೂ ಒಂದೇ ಕಡೆನೇ ಬರುತ್ತೆ ಅಂತ ನಾವು ಅನ್ಕೋಬಾರ್ದು. ಕಸ್ಟಮರ್ ಬ್ಲೌಸ್ ಏನಿರುತ್ತೋ ಅದನ್ನ ನೋಡ್ಬಿಟ್ಟು ನಾವು ಕಾಜಾಪಟ್ಟಿ ಬಟನ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೋಡಿ, ಈ ಪೀಸ್ ಏನು ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದು ನೋಡಿ, ಇದು ಟಾಪ್ ಸೈಡ್ ಇಲ್ಲಿ ಹಾಕಿದ್ದೀನಿ. ಆಪೋಸಿಟ್ ನೋಡ್ಕೊಳ್ಳಿ. ಆಪೋಸಿಟ್ ನೋಡ್ಕೊಂಡು ಇಲ್ಲಿ ಬಟನ್ ಪಟ್ಟಿ ಕಡಿಕೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ನೋಡಿ. ಈ ಥರ ಡಾಟ್ಸ್ ಇಡಿರ್ತಿರೋದಲ್ವಾ, ಇದು ದೊಡ್ಡ ಪಟ್ಟಿ, ಇದು ಚಿಕ್ಕ ಪಟ್ಟಿ, ಸರಿನಾ. ಈ ಚಿಕ್ಕ ಪಟ್ಟಿ ಏನಿರುತ್ತೋ ಈ ಕ್ರಾಸ್ ಶೇಪಲ್ಲಿ ಇದು ಸೊಂಟದ ಕಡೆ ಬರುತ್ತೆ, ಇದು ಫ್ರಂಟ್ ಕಡೆ ಹೋಗುತ್ತೆ. ಇದು ಟಾಪ್ ಸೈಡು ಇಕ್ಕೊಬಿಟ್ಟು ಇದನ್ನ ಉಲ್ಟಾ ಹಾಕೋಬೇಕು. ನಾನು ಏನು ಗೊತ್ತಿಲ್ಲದೆ ಇರೋರಿಗೆ ಕ್ಲಿಯರಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದನ್ನ 1/2 ಇಂಚ್ ಮಾರ್ಜಿನ್ನ ಇಟ್ಕೊಳ್ಳಿ. 1/2 ಇಂಚು ಇಲ್ಲಾಂದರೆ ಅದಕ್ಕಿಂತ ಕಮ್ಮಿನೇ ಆಗಿದೆ. ಮತ್ತು ನಾವು ಮೇನ್ ಡಾಟ್ಸ್ ಅವಾಗಲೇ ಹಿಡ್ದು ಕಚ್ಚಾ ಫೋಲ್ಡಿಂಗ್ ಮಾಡಿದ್ವಲ್ಲ, ಆ ಕಚ್ಚಾ ನೋಡಿ ಈ ಕಡೆಗೆ ಬರಬೇಕು, ಅಂದರೆ ಸೊಂಟದ ಕಡೆಗೆ ಬರಬೇಕು. ಆ ಥರ ಡಾಟ್ಸು ಅಷ್ಟೇ ನೋಡ್ಕೊಂಡು ಈ ಥರ ಆದಮೇಲೆ ಇದೇನಿದೆ ನೋಡಿ, ಈ ಥರ ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಮಧ್ಯಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಸ್ಟಿಚಿಂಗ್ ಬರಬಾರ್ದು. ಇವು ಫೋಲ್ಡಿಂಗ್ ಮಾಡಿದ್ದೀವಲ್ಲ ಒಳಗಡೆ ಬಟ್ಟೆ ಇದೆಯಲ್ಲ, ಅದಕ್ಕೆ ಸ್ಟಿಚಿಂಗ್ ಬರಬಾರ್ದು. ಆ ಥರ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ಏನು ಅಂತ ಅಂದರೆ ಒಂದೊಂದು ಬಟ್ಟೆ ಚುಚ್ಚುತ್ತೆ, ಅವ್ರಿಗೆ ಚುಚ್ಚುತ್ತೆ ಅನ್ನೋ ಫೀಲಿಂಗ್ ಎಲ್ಲ ಏನೂ ಬರೋದಿಲ್ಲ, ಕಚ್ಚಾ ಒಳಗಡೆ ಹೋಗುತ್ತೆ. ಒಬ್ರೊಬ್ರು ಓರ್ಲಾಕ್ ಮಿಷಿನ್ ಇತ್ತು ಅಂತಂದರೆ ಟಾಪ್ ಸೈಡಿಂದನೇ ಹಂಗೆ ಅಟ್ಯಾಚ್ ಮಾಡಿಬಿಡ್ತಾರೆ, ಓರ್ಲಾಕ್ ಮಾಡ್ಕೊಳ್ತಾರೆ, ಸರಿನಾ. ಓರ್ಲಾಕ್ ಮಿಷಿನ್ ಇಲ್ಲ ಅಂತ ಅಂದರೂ ಇದ್ರೂ ಸರಿ, ಇಲ್ಲ ಅಂದರೂ ಸರಿ, ನಾವು ಇದೇ ಥರ ಮಾಡಿದ್ರೆ ಫಿನಿಶಿಂಗ್ ಬರೋದು. ಈ ಥರ ಮಾಡಿಬಿಟ್ಟು ಈಗ ಇದನ್ನು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಸ್ಟಿಚಿಂಗ್ ಬಿದ್ದಿಲ್ಲ ಅಂತ ಅಂದರೆ ಇದು ಆರಾಮಾಗೆ ಬಂದುಬಿಡುತ್ತೆ ಈಚೆ. ಸ್ಟಿಚಿಂಗ್ ಬಿದ್ದಿದ್ರೆ ಅದು ಬಟ್ಟೆ ಹಿಡಿಯುತ್ತೆ ಒಳಗಡೆ, ಸರಿನಾ. ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಎರಡೂ ಸೈಡು ಇದೇ ಥರನೇ ಬರಬೇಕು. ಈ ಥರ ಸ್ಟಿಚಿಂಗ್ ಮಾಡ್ಕೊಬಿಟ್ಟು ನೋಡಿ, ಇದು ಕ್ರಾಸ್ ಪಟ್ಟಿ, ಇದು ಫ್ರಂಟು. ಕ್ರಾಸ್ ಪಟ್ಟಿ ಮೇಲ್ ಕರೆಗೆ ಒಂದು ಸಣ್ಣದಾಗೆ ಒಂದು ಸ್ಟಿಚಿಂಗ್ ಹಾಕೊಳ್ಳೋಣ. ಎರಡೂ ಸೈಡು ಅಷ್ಟೇ ಆಪೋಸಿಟ್ ಹೋಗಿ ಅಟ್ಯಾಚ್ ಮಾಡ್ತೀವಿ. ನೋಡಿ, ನಾವು ಬೇರೆ ಕಲರ್ ಬಟ್ಟೆ ಹಾಕ್ಕೊಟ್ಟಿದ್ದು ಅಲ್ವಾ ಕ್ರಾಸ್ ಪಟ್ಟಿಗೆ, ಇಲ್ಲಿ ಕಾಣ್ತಿದೆ ನೋಡಿ, ಆಯಿತಾ. ಕಾಣ್ತಿದ್ಯಾ ಟಾಪ್ ಸೈಡು? ನಾನು ಹೇಳಿರೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದಾಗ ಈ ಥರ ಕ್ಲೀನಾಗೆ ಕವರ್ ಆಗುತ್ತೆ. ನಾವು ಗೊತ್ತಿಲ್ಲದೆ ಮಾಡಿಬಿಟ್ರೆ ಒಂದೊಂದ್ಸಲಿ ಈ ಬಟ್ಟೆನೇ ಮೇಲ್ಗಡೆ ಬಂದುಬಿಡುತ್ತೆ. ಆವಾಗ ಅವ್ರು ಕಸ್ಟಮರು ಕೇಳ್ತಾರೆ, ಯಾಕೆ ಬೇರೆ ಪೀಸ್ ಒಳ್ಳೆ ಪ್ಯಾಚ್ ವರ್ಕ್ ಥರ ಕೊಟ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಹಂಗೆ ಒಪ್ಪೋದಿಲ್ಲ,
ಸರಿನಾ. ಇದೇ ಥರನೇ ಬರಬೇಕು. ಎರಡು ಕಡೆ ಫ್ರಂಟ್ನ ಇದೇ ಥರನೇ ರೆಡಿ ಮಾಡ್ಕೊಳ್ತೀನಿ ನಾನು. ಕ್ರಾಸ್ ಪಟ್ಟಿನ ಇವಾಗ ಈ ಥರ ಪಟ್ಟಿನ ಹಾಕ್ಕೋಬೇಕು. ಇದು ಲೈನಿಂಗು, ಇದು ಟಾಪ್ ಸೈಡು, ಇದು ಸೀದಾ, ಇದು ಸೀದಾ, ಇದು ಸೀದಾ, ಈ ಥರ ಇರುತ್ತಲ್ವ. ಹಿಂಗೆ ಹಾಕ್ಕೊಬಿಟ್ಟು 1/2 ಇಂಚು ಇಲ್ಲಾಂದರೆ ಅದಕ್ಕಿಂತ ಕಮ್ಮಿ ಒಂದು 1/4 ಇಂಚಷ್ಟು ಮಾರ್ಜಿನ್ ಏನಿದೆ ಅದನ್ನು ಇಟ್ಕೊಂಡು ಬನ್ನಿ. ಮತ್ತು ಇದು ಮೇನ್ ಡಾಟ್ಸ್ ಏನು ಇರ್ತಿದ್ದೋ ಅದನ್ನು ನೋಡಿ, ಈ ಕಚ್ಚೆ ಇದೆ, ಆ ಕಚ್ಚೆ ಈ ಥರ ಫೋಲ್ಡಿಂಗ್ ಆಗಬೇಕು. ಸೊಂಟದ ಕಡೆ ಇರಬೇಕು ಆ ಪಟ್ಟಿ. ಅದಾದಮೇಲೆ ಈ ಥರ ಇದನ್ನ ಹಿಂಗೆ ತೊಗೊಂಬಂದ್ಬಿಟ್ಟು ಹಿಂಗೆ ಸ್ಟಿಚಿಂಗ್ ಹಾಕಿ ನೋಡಿ. ಈ ಥರ ಇದೆಯಲ್ಲ ಪಟ್ಟಿ, ಇದನ್ನು ಈ ಥರ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಬಂದ್ಬಿಟ್ಟು ಚಿಕ್ಕದಾಗೆ ಇದೇನಿದೆ ಸ್ಟಿಚಿಂಗ್ ಫಸ್ಟ್ ಏನಾಗ್ತವಲ್ಲ, ಈ ಲೈನಿಂಗ್ ಪಟ್ಟಿ ಏನಿದೆ ಅದ್ರ ಮೇಲೆ ಬರಬೇಕು. ಆ ಥರ ನೋಡ್ಕೊಳ್ಳಿ. ಆ ಥರ ನೋಡ್ಕೊಂಡು ಒಳಗಡೆ ಇವಾಗ ನಾವು ಫೋಲ್ಡಿಂಗ್ ಮಾಡ್ಕೊಂಡ್ವಲ್ಲ ಫ್ಯಾಬ್ರಿಕ್ಕು, ಅದ್ರ ಮೇಲೆ ಸ್ಟಿಚಿಂಗ್ ಬರಬಾರ್ದು. ಇಲ್ಲ ಅಂತಂದರೆ ನಮಗೆ ಟರ್ನ್ ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಮತ್ತೆಲ್ಲ ಬಿಚ್ಚಬೇಕಾಗತ್ತೆ. ಅದನ್ನು ನೀಟಾಗಿ ಒಳಗಡೆ ತೊಳ್ಕೊಂಡು ಏನಿದೆ ಆ ಮಾರ್ಜಿನಿಗೆ ಮಾತ್ರ ನಾವು ಸ್ಟಿಚಿಂಗ್ ಹಾಕ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡು ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡ್ಕೊಂಡು ಈ ಥರ ಟರ್ನ್ ಆಯ್ತಲ್ಲ. ಈಗ ಈ ಪಟ್ಟಿ ಪೀಸ್, ಕ್ರಾಸ್ ಪಟ್ಟಿ ಪೀಸು ಮತ್ತು ಬಾಡಿ ಪೀಸು ಏನು ಫ್ರಂಟು ಅಡ್ಜಸ್ಟ್ ಮಾಡಿದ್ವಲ್ಲ ನೋಡಿ, ಅದು ಒಂದು ಸಣ್ಣದಾಗಿ ಕಿನಾರಿ ಥರ ಸ್ಟಿಚಿಂಗ್ ಹಾಕ್ತೀನಿ. ಈಗ ನಾನು ಕಾಜಾ ಪಟ್ಟಿ, ಬಟನ್ ಪಟ್ಟಿ ಅಟ್ಯಾಚ್ ಮಾಡ್ತೀನಿ. ಇದು ಟಾಪ್ ಸೈಡು, ಬಟ್ ಇದು ಕಾಜಾ ಪಟ್ಟಿ ಮಾಡ್ತಿರೋದು ನಾನು. ಲೈನಿಂಗ್ ಪೀಸ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ, ಬಾಡಿ ಪೀಸ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. 1/2 ಇಂಚ್ ಮಾರ್ಜಿನ್ ನಾವು ಕಟಿಂಗ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಅದು ಮಾರ್ಜಿನ್ ಏನಿದೆ ಆ ಎಕ್ಸ್ಟ್ರಾ ಅದನ್ನು ಹಂಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿ, ಈ ಥರ ಫೋಲ್ಡಿಂಗ್ ಮಾಡಿ, ಈ ಥರ ಇನ್ನೊಂದು ಫೋಲ್ಡಿಂಗ್ ಮಾಡಿ. ನಾನು ಬ್ಲೌಸ್ ಪೀಸ್ನ ಹಾಕ್ತಾಯಿಲ್ಲ ಇದು ಕಾಜಾ ಪಟ್ಟಿಗೆ. ನೀವು ಆದಷ್ಟು ಲೈನಿಂಗ್ ಬಟ್ಟೆನೇ ಹಾಕಿ, ಏನೂ ತೊಂದರೆ ಇಲ್ಲ, ಸರಿನಾ. ಬೋಟಿಕಲ್ಲೆಲ್ಲ ಅದೇ ಥರನೇ ಹಾಕೋದು. ಏನು ಅಂತಂದರೆ ಬ್ಲೌಸ್ ಪೀಸ್ ನಾವು ಹಾಕ್ತೀವಲ್ವ, ಕೆಲವೊಂದೊಂದು ದಾರಗಳು ಬಟನ್ ಹಾಕಬೇಕಾದ್ರೆ ಬಟ್ಟೆ ಎಲ್ಲ ಹರಿದೋಗುತ್ತೆ ಮತ್ತು ಬೇಗ ಅದು ಪಿಂಚ್ಕೊಂಡಂಗೆ ಆಗಿಬಿಡುತ್ತೆ. ನಾವು ಈ ಥರ ಲೈನಿಂಗ್ ಬಟ್ಟೆ ಕೊಡೋದ್ರಿಂದ ಕಾಜಾ ಪಟ್ಟಿಗೆ ಬೇಗ ಅರಿಯೋದಿಲ್ಲ ಆಯಿತಾ. ಲೈನಿಂಗು ಒಗಿತಾ ಕಲರ್ ಶೇಡ್ ಆಗ್ಬೋದು ಅಷ್ಟೇ, ಆದ್ದರಿಂದ ಅರಿಯೋದಿಲ್ಲ. ಆದಷ್ಟು ಲೈನಿಂಗ್ ಬಟ್ಟೆನೇ ಕೊಡೋಕ್ಕೆ ಟ್ರೈ ಮಾಡಿ, ಬ್ಲೌಸ್ ಪೀಸ್ದು ಬಟ್ಟೆ ಬೇಡ. ಈ ಥರ ಕ್ರಾಸ್ ಪಟ್ಟಿನ ಸ್ಟಿಚಿಂಗ್ ಆಯಿತು. ಈಗ ಬಟನ್ ಪಟ್ಟಿ ಮಾಡೋಣ. ಬಟನ್ ಪಟ್ಟಿ ಮಾಡೋದಕ್ಕೆ ಇದು ಪೀಸ್ನ ಕೆಳಗಡೆ ಕರ್ಕೊಳ್ಳೋಣ. ಬಾಡಿ ಫ್ರಂಟ್ನ ಉಲ್ಟಾ ಹಾಕಬೇಕು, ಸರಿನಾ. ಫ್ರಂಟ್ ಉಲ್ಟಾ ಹಾಕ್ಕೊಂಡು ಪಟ್ಟಿ ಪೀಸ್ ಕೆಳಗಡೆ ಹಾಕ್ಕೊಂಡಿದ್ದೀನಿ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ವೋ ಅದಕ್ಕೆ ನಾವು ಸ್ಟ್ರೈಟ್ ಮತ್ತು ಇವಾಗ ಈ ಥರ ತಕ್ಕೊಬಿಟ್ಟು ಲೈನಿಂಗ್ ಪೀಸ್ ಏನಿದೆ ನೋಡಿ, ಈ ಮಾರ್ಜಿನು ಅಷ್ಟೇ, ಇಲ್ಲಿ ಅಟ್ಯಾಚ್ ಮಾಡಿರೋ ಕಚ್ಚಾ ಲೈನಿಂಗ್ ಕಡೆಗೆ ಬರಬೇಕು. ಒಂದು ಸಣ್ಣದಾಗಿ ಒಂದು ಸ್ಟಿಚಿಂಗ್ ಹಾಕ್ಬೇಕು. ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಇದೊಂದು 1/2 ಇಂಚ್ ಇರಲಿ ಬಾಟಮ್, ಅದಷ್ಟೇ ಫೋಲ್ಡಿಂಗ್ ಮಾಡ್ಕೊಳ್ತೀವಲ್ವ ನಾವು, ಅದಕ್ಕೆ 1/2 ಇಂಚ್ ಇರಲಿ. ನೋಡಿ, ಇದನ್ನು ಹಿಂಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಬಟನ್ ಪಟ್ಟಿದು ಕಚ್ಚಾ ಏನಿದ್ರು ಸ್ಟಿಚಿಂಗು ನಮಗೆ ಫ್ರಂಟ್ ಮೇಲೆ ಬರುತ್ತೆ. ಕಾಜಾ ಪಟ್ಟಿಗೆ ಮಾತ್ರ ನಾವು ಫ್ರಂಟ್ ಮೇಲೆ ಬರೋದಿಲ್ಲ, ಅದು ಎಕ್ಸ್ಟ್ರಾ ಪಟ್ಟಿ ಥರ. ಬಟನ್ ಪಟ್ಟಿನೂ ಆಮೇಲೆ ಈಚೆ ಬರೋ ಥರ ಇದು ಮಾಡ್ಕೋಬೇಡಿ ಸ್ಟಿಚಿಂಗ್ನ, ಸರಿನಾ. ನೋಡ್ಕೊಂಡು ಮಾಡ್ಕೊಡ್ತೀನಿ. ನೋಡಿ, ಇದು ಬಟನ್ ಪಟ್ಟಿ ರೆಡಿ ಆಯಿತು. ರೆಡಿ ಆದಮೇಲೆ, ರೆಡಿ ಆಗೋಕ್ಕಿಂತ ಮುಂಚೆನೂ ಅಷ್ಟೇ ಈ ಡಾಟ್ಸ್ ಎಲ್ಲ ಏನಿದೆ ಸಮ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸಮ ಇಲ್ಲ ಅಂತ ಅಂದರೆ ಫ್ರಂಟ್ ಅಪ್ ಆ್ಯಂಡ್ ಡೌನ್ ಇತ್ತು ಅಂತ ಅಂದರೆ
ಯಾವ ಫ್ರಂಟ್ ಚಿಕ್ಕದು ದೊಡ್ಡದಿರುತ್ತೋ ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಥರ ನೋಡ್ಕೊಬಿಟ್ಟು ಕಚ್ಚನ್ನು ಸಮ ಬರೋ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸರಿನಾ? ಕಟ್ ಮಾಡ್ಕೊಳ್ಳಿ ಈ ಥರ. ಇವಾಗ ಬ್ಯಾಕ್ ರೆಡಿ ಮಾಡೋಣ. ಮತ್ತು ಇಲ್ಲೂ ಅಷ್ಟೇ ಸೊಂಟದಲ್ಲಿ ಇದೇನಿದೆ ಇದನ್ನೇ ಕಟ್ ಮಾಡ್ಕೊಬಿಡೋಣ. ಇದು ನೋಡಿ ಬ್ಯಾಕ್ ಉಲ್ಟಾ ಹಾಕ್ಕೊಂಡು ಲೈನಿಂಗ್ನ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಈ ಥರ ಪಟ್ಟಿ ಇರುತ್ತಲ್ವ, ಆ ಸೊಂಟಕ್ಕೆ ಎಷ್ಟಗಲ ಬೇಕಾ ಅಷ್ಟಗಲ ನೋಡ್ಕೊಂಡು ಒಂದು 2 ಇಂಚಷ್ಟು ಪಟ್ಟಿನ ಕಟ್ ಮಾಡ್ಕೋಬೇಕು ನಾವು ಸೊಂಟಕ್ಕೆ ಪಟ್ಟಿ ಕೊಡೋಕ್ಕೆ. ಸರಿನಾ? ಈ ಥರ ಮಾಡ್ಕೋಬೇಕು. ಇದನ್ನು 2 ಥರನೂ ಕೊಡ್ತಾರೆ, ಒಂದು ಎಮಿಂಗ್ ಮಾಡೋ ಥರ, ಒಂದು ಸ್ಟಿಚಿಂಗ್ ಹಾಕೋ ಥರ. ನಾನು ಸ್ಟಿಚಿಂಗ್ ಆಫರ್ ಯಾವ ಥರ ನೋಟ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಎಮಿಂಗ್ ಅಂದರೆ ನೆಕ್ ರೆಡಿ ಮಾಡ್ಕೊಬಿಟ್ಟಿದ್ರೆ ಫಸ್ಟೇ, ಆಮೇಲೆ ಎಮಿಂಗ್ ಮಾಡಬೇಕಾಗುತ್ತೆ. ನಾವು ಆ ಪೈಪಿಂಗ್ ಕೊಡ್ತಿರೋದು, ಆ ಎಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಪಟ್ಟಿ ಹಾಕ್ಕೊಬಿಟ್ಟು ಈ ಬಟ್ಟೆ ಏನಿದೆ ಟಾಪ್ ಸೈಡು ಬ್ಲೌಸ್ ಲೈನಿಂಗ್ಗೆ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸುತ್ತಲೂ ಬಟ್ಟೆ ಬರುತ್ತಾ ಅಂತ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡೋ ಸ್ಟಾರ್ಟ್ ಮಾಡಿ. ಏನಾದರೂ ಒಂದು ಸೈಡಿಂದ ಸ್ಟಿಚಿಂಗ್ ಎತ್ಕೊಬಿಟ್ರೆ ಅಂದರೆ ಇಲ್ಲಿ ಬಟ್ಟೆಗಳೆಲ್ಲ ಸಾಲೋದಿಲ್ಲ. ಸುತ್ತಲೂ ಬಟ್ಟೆ ಬರುತ್ತಾ ಅಂತ ನೋಡ್ಕೊಂಡು ಆಮೇಲೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾನು ಕಟ್ಟಿಂಗಲ್ಲಿ ಬಿಟ್ಟಿರ್ತೀನಿ ಈ ಥರ ಕ್ರಾಸಾಗಿ 1/4 ಇಂಚು ಕೆಳಗಡೆಗೆ, ಆಯಿತಾ? ಅದನ್ನು ಈ ಟೈಮಲ್ಲಿ ಟ್ರಿಮ್ ಮಾಡ್ಕೊಂಡು ನಾವು ಲೈನಿಂಗನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದೇನು 1/2 ಇಂಚ್ ಮಾಡಿ ಬಿಟ್ಟಿದ್ವೋ ಅದನ್ನು ಆದಷ್ಟು ಕೆಳಗಡೆ ಪಟ್ಟಿ ಪೀಸ್ ಏನಿದೆ ಅದನ್ನು ಸ್ವಲ್ಪ ಲೈಟಾಗಿ ಎಳ್ಕೊಳ್ಳಿ. ಸರಿನಾ? ಫುಲ್ಲು ಟೈಟಾಗಿ ಎಳೆಯೋಕ್ಕೆ ಹೋಗ್ಬೇಡಿ, ಲೈಟಾಗಿ ಎಳ್ಕೊಂಡು ಹಿಂಗೆ ಸ್ಟ್ರೈಟ್ ಮಾರ್ಜಿನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಬಿಟ್ಟು ಲೈನಿಂಗ್ನ ಈ ಸೈಡ್ ಹಾಕಬೇಕು. ಅದ್ರ ಮೇಲೆ ಪಟ್ಟಿ ಪೀಸ್ ಬರಬೇಕು. ಸರಿನಾ? ನೋಡಿ ಲೈನಿಂಗು ಇಲ್ಲಿದೆ, ಅದ್ರ ಮೇಲೆ ಪಟ್ಟಿ ಪೀಸ್ ಬರಬೇಕು. ಈ ಥರ ಹಾಕ್ಕೋಬಿಟ್ಟು ಕಿನಾರಿ ಹಾಕೋಬೇಕು. ಆಮೇಲೆ ನೋಡಿ ಇವಾಗ ಕಿನಾರಿ ಹಾಕ್ಬಿಟ್ಟು ಈ ಕಡೆ ತಿರ್ಸ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ ಮೇಲೆ ಈ ಪಟ್ಟಿ ಪೀಸ್ ಏನಿದೆ ನೋಡಿ, ಈ ಪಟ್ಟಿ ಪೀಸ್ ಇದೆ ನೋಡಿ, ಇದನ್ನು ಫಸ್ಟ್ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು 1 ಇಂಚು 1/4 ಇಂಚು ಹಿಂಗೆ ನಿಮ್ಗೆ ಎಷ್ಟು ಅಗಲ ಬೇಕು ಅನಿಸುತ್ತೋ ಅಷ್ಟಾಗಲ. ನಾವು ಪಟ್ಟಿ ಪೀಸ್ ಎಷ್ಟಿದೆ ನಾನು 1.5 ಇಂಚು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ಫಸ್ಟೇ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸರಿನಾ? ಈ ಥರ ಬರಬೇಕು, ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫಸ್ಟೇ ಫೋಲ್ಡಿಂಗ್ ಮಾಡಿಕೊಂಡ್ರೆ ಅದು ಲೂಸ್ ಬರಲ್ಲ. ಇಲ್ಲ ಅಂತಂದರೆ ಲೈನಿಂಗ್ ಪಟ್ಟಿ ಥರ ಕಟ್ ಮಾಡ್ಕೊಂಡಿವಲ್ಲ ಈ ಥರ ಎಳ್ಕೊಂಡಂಗೆ ಲೂಸ್ ಆಗುತ್ತೆ. ನೋಡಿ ಇದು ಲೈನಿಂಗ್ ಮೇಲೆ ಬರಬೇಕು ಸ್ಟಿಚಿಂಗು, ಟಾಪ್ ಸೈಡ್ ಇದು. ಇಷ್ಟಾದಮೇಲೆ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳಿ. ಲಾಂಗ್ ಸ್ಟಿಚ್ ಇಕ್ಕೊಬಿಟ್ಟು ಲೈನಿಂಗು ಅದು ಎರಡಕ್ಕೂ ಸೇರಿಸಿ ಒಂದು ಡಮ್ಮಿ ಸ್ಟಿಚಿಂಗ್ ಇಕ್ಕೊಬಿಡಿ. ಆಮೇಲೆ ಬಿಚ್ಕೊಳ್ಬೋದು ಲಾಸ್ಟಲ್ಲಿ. ಯಾಕೆ ಅಂತಂದರೆ ಡಮ್ಮಿ ಸ್ಟಿಚ್ ಹಾಕಲಿಲ್ಲ ಅಂತ ಅಂದರೆ ಬ್ಯಾಕ್ ಸ್ವಲ್ಪ ಲೂಸ್ ಥರ ಟಾಪ್ ಸೈಡು ಬಂದ್ಬಿಡುತ್ತೆ. ಗುಂಪಿನಿದೆ, ಗುಂಪಿನ ಬೇಕಾದ್ರೆ ಹಾಕ್ಕೋಬೋದು. ಗುಂಪಿನ ಚುಚ್ಚುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಗುಂಪಿನಿದೆ ಬಾಟಮಲ್ಲಿ ಒಂದು 2 ಗುಂಪಿನ ಹಾಕ್ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ನೀವು ಸ್ಟಿಚ್ನ ಇದನ್ನ ಗುಂಪಿನ ತಗೋಬೋದು. ಸ್ಟಿಚಿಂಗ್ ಹಾಕ್ಕೊಂಡು ಈ ಥರನೇ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿ. ಸುತ್ತಲೂ ಇದೇ ಥರನೇ ಬರಬೇಕು.
ಫುಲ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ನೀಟಾಗೆ ಲೈನಿಂಗ್ ಮೇಲೆ ಲೈನಿಂಗ್ ಕಟ್ ಆಗದಿರೋ ಥರ ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾಯಿತು. ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಮಾರ್ಕ್ ಇದ್ರ ಮೇಲೆ ಬರೋ ಥರ ನೋಡ್ಕೊಂಡು ಅವಾಗಿಲ್ಲೂ ನೋಡಿ ಬಂದಿದೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಒಂದು 1/2 ಇಂಚು 1 ಇಂಚ್ ಅಲ್ವಾ ನಾವು ಬ್ಯಾಕಲ್ಲಿ ಸೊಂಟದಲ್ಲಿ ಮಾರ್ಜಿನ್ ಬಿಟ್ಟಿರೋದು, 1 ಇಂಚ್ ಇಟ್ಕೊಳ್ಳಿ. 1 ಇಂಚ್ ಅಂದರೆ 1/2 ಇಂಚು ಫೋಲ್ಡಿಂಗ್ ಮಾಡ್ಕೊಂಡಾಗ ಟಾಪ್ ಸೈಡ್ 1/2 ಇಂಚು, ಇನ್ಸೈಡ್ 1/2 ಇಂಚು ಆಗುತ್ತೆ. 1/2 ಇಂಚು ನೋಡಿಕೊಂಡು ಸ್ಟಿಚಿಂಗ್ ಹಾಕೊಳ್ಳಿ. ಬ್ಯಾಕ್ ನೋಡಿ ಏನು ಸಕಲ ಇದೆ, ಎಷ್ಟು ಈಸಿಯಾಗಿ ಹೆಂಗೆ ರೆಡಿ ಆಗುತ್ತೆ. ಅದಕ್ಕೆ ಲೈನಿಂಗ್ ತರಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ಬಿಡ್ಬೇಕು. ಈ ಥರ ಆದಮೇಲೆ ನಾನು ಕಟಿಂಗ್ ಮಾಡಬೇಕಾದ್ರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ ಅಂತ ಒಂದು 1/4 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಸರಿನಾ? ನನ್ನ ಕಟ್ಟಿಂಗ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಈ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ, 1/4 ಇಂಚು ನೆಕ್ ಕಡೆಗೆ ಕ್ರಾಸ್ ಆದಂಗೆ ಮಾಡ್ಕೋಬೇಕು. ಅದು ಬಟನ್ ಪಟ್ಟಿಗೂ ಅಷ್ಟೇ, ಕಾಜಾ ಪಟ್ಟಿಗೂ ಅಷ್ಟೇ. ಇಲ್ಲ ಅಂತ ಅಂದರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಈಗ ಫ್ರಂಟು ಹಿಂಗೆ ಸೀದಾ ಹಾಕ್ಕೊಳ್ಳಿ, ಉಲ್ಟಾ ಹಾಕ್ಕೊಳ್ಳಿ. ಬ್ಯಾಕ್ನ ಸೀದಾ ಹಾಕ್ಕೊಳ್ಳಿ. ಸರಿನಾ? ಅರ್ಥ ಆಯ್ತಾ? ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು 1/4 ಇಂಚು ಮಾರ್ಜಿನ್, 1/4 ಇಂಚು ಮಾರ್ಜಿನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಏನಪ್ಪ 1/4 ಇಂಚ್ ಸಾಕಾ ಅಂತ ಅಂದ್ಕೋಬೇಡಿ, ಹೇಳ್ತೀನಿ. 1/4 ಇಂಚ್ ಮಾಡಿ ಫಸ್ಟು. ಈಗ ಬ್ಯಾಕ್ನ ತೆಗ್ದು ಫ್ರಂಟ್ನ ತೆಗ್ದು ಬ್ಯಾಕ್ ಮೇಲೆ ಈ ಥರ ಹಾಕಬೇಕು. ಇದು ಈ ಥರ ಅಟ್ಯಾಚ್ ಮಾಡಬೇಕು ನಾವು. ಫ್ರಂಟು ಬ್ಯಾಕ್ ಈ ಥರ ಅಟ್ಯಾಚ್ ಮಾಡಿದಾಗ ಶೋಲ್ಡ್ರಲ್ಲಿ ಬಟ್ಟೆ ಚುಚ್ಚುತ್ತೆ ಅನ್ನೋ ಇದಿರೋದಿಲ್ಲ. ಓರ್ಲಾಕ್ ಇರೋರು ಓರ್ಲಾಕ್ ಮಾಡ್ಕೊಳ್ತಾರೆ. ಓರ್ಲಾಕ್ ಎಲ್ಲರೂ ಮಾಡ್ಕೊಂಡಿರ್ತಾರ ಸ್ಟಾರ್ಟಿಂಗಲ್ಲಿ ಟೈಲರ್ ಆಗಬೇಕಾದ್ರೆ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಾವು ಏನು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೋ ನೋಡಿ, ಅದಕ್ಕೊಂದು ಸ್ವಲ್ಪ ಕಮ್ಮಿ. ಯಾಕೆಂದರೆ ಇವಾಗ ಇನ್ನೌಟ್ ಮಾಡೋದಕ್ಕೊಂದು ಒಂದು ಸ್ವಲ್ಪ ಸ್ಟಿಚಿಂಗ್ ಹಾಕ್ಕೊಂಡು ನೋಡಿ, ಅದರಿಂದ 1/2 ಇಂಚ್ ಬೇಡ, ಸ್ವಲ್ಪ ಕಮ್ಮಿಗೆ ಮಾರ್ಜಿನ್ ಹಿಡ್ದು ಫ್ರಂಟ್ ಬ್ಯಾಕ್ ಅಟ್ಯಾಚು ಮಾಡ್ಕೊಳ್ಳಿ. ಮಾಮೂಲಿ ನೀವು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಈ ಥರ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಕಲ್ತ್ಕೊಬಿಟ್ರೆ ಅಂದರೆ ನಿಜವಾಗ್ಲೂ ಕಷ್ಟನೇ ಇರೋದಿಲ್ಲ. ನಾನಿವಾಗ ಇದು ನೋಡಿ ಕ್ರಾಸ್ ಇದು ಪೈಪಿಂಗ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ಮೀಟ್ರ್ ಬಟ್ಟೆ ತಂದಿದ್ದೆ. 1 ಮೀಟ್ರ್ ಬಟ್ಟೆ ತಂದಿದ್ದೆ. ಇದನ್ನು ನೋಡಿ, ಇದನ್ನ 1.5 ಇಂಚ್ ಅಷ್ಟು ಅಗಲಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. ಸರಿನಾ? ನಿಮಗೆ ಬೇಕು ಅಂದರೆ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ನಾನು ಮೆಜರ್ಮೆಂಟ್ ಟೇಪಲ್ಲೇ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಮೆಜರ್ಮೆಂಟ್ ಟೇಪಲ್ಲಿ 1.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು, ಇಲ್ಲೂ ಅಷ್ಟೇ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಂಡು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಹಂಗೆ ಬೇಕಾದ್ರೆ ಮಾಡ್ಬೋದು. ಈ ಥರ 1.5 ಇಂಚು ಇದಕ್ಕೆ ಕ್ರಾಸ್ ಪಟ್ಟಿಗೆ ಕಟ್ ಮಾಡ್ಕೋಬೇಕು. ಕ್ರಾಸಾಗಿ ಈ ಶೈನಿಂಗ್ ಬಟ್ಟೆ ಇದರಲ್ಲಿ ಲೈನಿಂಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ 60 ರೂಪಾಯಿ ಮೀಟ್ರ್ ಇದೆ. ಇದರಲ್ಲಿ ವೈಟ್ ಕಲರ್ ಶೈನಿಂಗ್ ಬಟ್ಟೆನೂ ಸಿಗುತ್ತೆ, ಗೋಲ್ಡ್ ಕಲರು, ಕ್ರೀಮ್ ಕಲರು ಎಲ್ಲ ಥರನೂ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಆ ಕಲರ್ ನೋಡಿ ತೊಗೊಂಡು ಬನ್ನಿ. ಇಲ್ಲ ಅಂತ ಅಂದರೆ ಎಲ್ಲ ಕಲರು ತೊಗೊಂಬಂದು ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಈ ಬ್ಲೌಸ್ ಪೀಸಲ್ಲಿ ಪೈಪಿಂಗ್ಗೆ ಬಟ್ಟೆ ಸಾಲ್ತಾ ಇಲ್ಲ, ಅದರಲ್ಲಿ ಗೋಲ್ಡ್ ಬಂದಿದೆ ಸರಿ, ಅದಕ್ಕೆ ನಾನು ಈ ಕಲರ್ದು ಹಾಕ್ತಾಯಿದ್ದೀನಿ. ಇದಾದಮೇಲೆ ಪೈಪಿಂಗ್ ಪೀಸ್ ಇದು ಹಿಂಗೆ ಕ್ರಾಸಾಗಿ ಕಟ್ ಮಾಡಿವಲ್ಲ ಅಪೋಸಿಟಾಗಿ ಈ ಥರ ಹಾಕ್ಕೊಂಡು ಒಂದು 1/4 ಇಂಚು ಮಾರ್ಜಿನ್ನು
ಸ್ಟಿಚಿಂಗ್ ಹಾಕ್ಕೊಳ್ಳಿ. ಎಲ್ಲ ಪೀಸು ಇದೇ ಥರನೇ ನೋಡಿ. ಈ ಥರ ಅಟ್ಯಾಚ್ ಆದಮೇಲೆ ಏನಿದೆ ಬಾಡಿ ಪೀಸು ಇದನ್ನ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿದ್ದಾಯಿತು. ಇವಾಗ ನೋಡಿ ಈ ಪೈಪಿಂಗ್ ಪೀಸ್ ಏನಿದೆ ಟಾಪ್ ಸೈಡು, ನಾನು ಇದ್ರದ್ದು ವೀಡಿಯೋ ಎಲ್ಲ ಬೇರೆ ಬೇರೆ ಹಾಕಿದ್ದೀನಿ, ಹೋಗಿ ಅಲ್ಲಿ ಕ್ಲಿಯರಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತಂದ್ಬಿಟ್ಟು. ಆಮೇಲೆ ನೋಡಿ ಕಾಲು ಇಂಚಷ್ಟು ಮಾತ್ರ ಬಿಟ್ಕೊಂಡಿರಬೇಕು ಎಕ್ಸ್ಟ್ರಾ, ಅದನ್ನ ಈ ಥರ ಒಳಗಡೆ ಫೋಲ್ಡಿಂಗ್ ಮಾಡಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗ್ನ ಮಾಡ್ಕೋಬೇಕು. ಫೈನಲಿ ಪೈಪಿಂಗ್ ಆಯಿತು. ಇದ್ರ ವಿಡಿಯೋ ಎಲ್ಲ ಸಪ್ರೇಟಾಗಿ ನಾನು ಬೇರೆ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸ್ಲೀವು ಅಷ್ಟೇ ಬಟ್ಟೆ ಕಮ್ಮಿ ಇದೆ, ಇದಕ್ಕೂ ಜೈನ್ ಕೊಡಬೇಕು, ಅದನ್ನು ಅಷ್ಟೇ ನಾನು ಬೇರೆ ವಿಡಿಯೋದಲ್ಲಿದೆ. ಇಲ್ಲಾಂದರೆ ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇಲ್ಲ, ಜೈಂಟ್ ಎಲ್ಲ ಯಾವ ಥರ ಕೊಡ್ತೀನಿ ಅಂತ. ಸ್ಲೀವು ತುಂಬ ಚಿಕ್ಕದಿತ್ತು ಬಟ್ಟೆ ಫ್ಯಾಬ್ರಿಕ್ಕು, ನೋಡಿ ಜೈಂಟ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರದ್ದು ವೀಡಿಯೋ ಎಲ್ಲ ನಾನು ಸಪ್ರೇಟಾಗಿ ಹಾಕಿದ್ದೀನಿ, ನೀವು ಹೋಗ್ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಕೋಬೋದು. ಇವಾಗ ಬರೀ ನಾನು ಸ್ಲೀವ್ ಅಟ್ಯಾಚ್ ತೋರಿಸ್ತಾ ಇದ್ದೀನಿ, ಅಂದರೆ ಬ್ಲೌಸ್ನ ಏನಾದಮೇಲೆ ಏನು ಮಾಡಬೇಕು ಕ್ಲಿಯರಾಗಿ ಅಂತ ಅಂದ್ಬಿಟ್ಟು. ಈ ಥರ ಡಬಲ್ ಮ್ಯಾಚ್ ಹೊಡೆದಿರ್ತೀವಲ್ವ, ಅದು ಫ್ರಂಟ್ ಕಡೆಗೆ ಬರಬೇಕು. ಆ ಥರ ಹಾಕ್ಕೊಂಡು ಸೆಂಟು ನ್ಯಾಚ್ ಸ್ಲೀವ್ ಏನು ಹೊಡೆದಿರ್ತೀವೋ ಸೆಂಟ್ರಿಂದ ನ್ಯಾಚ್ ಸ್ಟಾರ್ಟ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಎಕ್ಸ್ಟ್ರಾ ಇದು ಬಂದಿದೆ ಅದನ್ನು ಟ್ರಿಮ್ ಮಾಡ್ಕೋಬೇಕು. 1 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಅದನ್ನು ಬಿಟ್ಕೊಂಡು ಬನ್ನಿ. ಇಲ್ಲಿ ನ್ಯಾಚಿಂದ ಅಲ್ವಾ ಸ್ಟಾರ್ಟ್ ಮಾಡಿದ್ದು. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಅದನ್ನೇ ಹಿಡ್ಕೊಂಡು ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಸ್ಲೀವ್ಗೆ ಸೆಂಟ್ರ್ ನ್ಯಾಚ್ ಒಪ್ಕೊಂಡಿರ್ತೀವಿ, ಫ್ರಂಟು ಬ್ಯಾಕು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಜೈಂಟಿಂದನೇ ಈ ಥರ ನ್ಯಾಚ್ ಮೇಲೆ ಜೈಂಟ್ ಏನಿದೆ ಅದನ್ನು ಕೂರಿಸ್ಕೊಂಡು ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳಿ ಬಾಡಿ ಸ್ಲೀವ್ ಯಾವ್ದು ದೊಡ್ಡದು ಚಿಕ್ಕದು ಬರ್ತಿದೆ ಅಂತ. ಚಿಕ್ಕದು ಯಾವುದಾದ್ರೂ ಬರ್ತಿದ್ರೆ ಒಂದು ಸ್ವಲ್ಪ ಅದನ್ನು ಲೈಟಾಗಿ ಎಳ್ಕೊಳ್ಳಿ, ದೊಡ್ಡದು ಯಾವುದಾದ್ರೂ ಅನಿಸಿದ್ರೆ ಅದನ್ನು ನೀವು ಲೂಸ್ ಕೊಡಿ, ದೊಡ್ಡದು ಬಂದಿದೆ ಅದನ್ನು ಲೂಸ್ ಕೊಡಿ. ಈ ಥರ ನೋಡಿ ಫ್ರಂಟ್ ಬ್ಯಾಕ್ ಅಟ್ಯಾಚು ಕರೆಕ್ಟಾಗಿ ಬರೋ ಥರ ನೋಡ್ಕೊಂಡು ಅಟ್ಯಾಚ್ ಮಾಡಿ. ಆಮೇಲೆ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಳ್ದೆ ನೀವು ಲಾಸ್ಟ್ ಹೆಡ್ಜಿಗೆ ಬಂದುಬಿಟ್ಟು ನೋಡಿ ಇರಪ್ಪ ಬ್ಯಾಗ್ ದೊಡ್ಡದು ಬಂದುಬಿಡ್ತು ಸ್ಲೀವ್ ದೊಡ್ಡದು ಬಂದುಬಿಡ್ತು ಅಂತ ಟ್ರಿಮ್ ಮಾಡೋಕ್ಕೆ ಹೋಗ್ಬಿಡಿ, ಆವಾಗ ಜೈಂಟ್ ಕೂರಲ್ಲ ಮತ್ತು ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಕೂರೋದಿಲ್ಲ, ಹಾಳಾಗೋಗುತ್ತೆ. ಅದಕ್ಕೆ ನಾವು ಸೆಂಟ್ರಲ್ಲೇ ನಾವು ಅಟ್ಯಾಚ್ ಮಾಡ್ತೀವಲ್ವ, ಅಲ್ಲಿ ಅಟ್ಯಾಚ್ ಮಾಡಿದಾಗಿಂದ ನೋಡ್ಕೊಂಡು ಫಸ್ಟೇ ಈ ಥರ ಮೆಜರ್ಮೆಂಟ್ ಹಿಡ್ದು ನೋಡ್ಕೊಂಡು ಏನಾದರೂ ಯಾವ್ದು ದೊಡ್ಡದು ಬರ್ತಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಲೂಸ್ ಕೊಟ್ಕೊಂಡು ನೀವು ಅಟ್ಯಾಚ್ ಮಾಡ್ಕೊಂಡು ಬರಬೇಕಾಗತ್ತೆ, ಸರಿನಾ? ಯಾವುದು ದೊಡ್ಡದು ಚಿಕ್ಕದು ಬಂದಿದೆ ಅಂತ ಯಾವುದನ್ನು ಟ್ರಿಮ್ ಮಾಡೋಕ್ಕೆ ಹೋಗಬಾರ್ದು. ಏಕೆ ಅಂತಂದರೆ ನಾವು ಕರೆಕ್ಟ್ ಮೆಜರ್ಮೆಂಟ್ಗೆ ಬಟ್ಟೆನ ಕಟ್ ಮಾಡಿರ್ತೀವಿ. ನೋಡಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಎಷ್ಟು ಕರೆಕ್ಟಾಗಿ ಬಂದೈತೆ ಅಂತಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಟ್ಟಿರೋ ಮೆಥಡಲ್ಲಿ ನೀವು ಸ್ಲೀವ್ ಕಟ್ಟಿಂಗ್ ಮಾಡಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಬಾಡಿ ದೊಡ್ಡದು ಸ್ಲೀವ್ ಚಿಕ್ಕದು ಈ ಥರ ಒಂದು ಇದೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಡಬಲ್ ಸ್ಟಿಚ್ ಹಾಕೋಬಿಡಿ, ಎಲ್ಲ ಕರೆಕ್ಟಾಗಿ ಬರುತ್ತೆ. ಈಗ ಡಬಲ್ ಸ್ಟಿಚ್ ಹಾಕೋಬಿಟ್ರೆ ಅಂದರೆ ಮುಗೀತು. ಅದಕ್ಕೆ ಮುಂಚೆ ಟಾಪ್ ಸೈಡ್ ಏನಾದರೂ ಅಲ್ಲಿ ಇಲ್ಲಿ ರಿಂಕಲ್ ಥರ ಇಲ್ಲ ಫಿಲ್ಟ್ ಏನಾದರೂ ಇದೆಯಾ ಅಂತಂದರೆ ನೋಡ್ಕೊಳ್ಳಿ, ಒಂದ್ಸಲಿ ನೋಡ್ಕೊಬಿಟ್ಟು ಡಬಲ್ ಸ್ಟಿಚಿಂಗ್ ಹಾಕ್ಕೊಳ್ಳಿ, ಸರಿನಾ? ಇದೇ ಥರನೇ ಇನ್ನೊಂದು ಸ್ಲೀವು ಅಟ್ಯಾಚ್ ಮಾಡಿ. 2 ಕಡೆ ಸ್ಲೀವ್ ಅಟ್ಯಾಚ್ ಆಯಿತು. ಇವಾಗ ಸೈಡ್ ಮಾಡಬೇಕು ಅಷ್ಟೇ. ನಾನು ಸೈಡ್ ಅಟ್ಯಾಚ್ ಮಾಡೋಕ್ಕೆ ಗುಂಪಿನ ಯೂಸ್ ಮಾಡ್ತೀನಿ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿರ್ತೀನೋ 2 ಇಂಚು
ಆ 2 ಇಂಚಿಗೆ ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು ನೋಡಿ. ಸೈಡು ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಏನು ಒಂಚೂರು ಅಪ್ ಆ್ಯಂಡ್ ಡೌನ್ ಇಲ್ಲ, ಆ ಥರನೇ ಕಟ್ಟಿಂಗ್ ಮಾಡಿದ್ದೀನಿ ನಾನು. ಎಲ್ಲದೂ ಅದೇ ಸಪ್ರೇಟಾಗಿ ವೀಡಿಯೋಗಳಿದೆ, ಎಲ್ಲನೂ ಹೋಗಿ ನೀವು ನೋಡಿ. ಮಾರ್ಜಿನ್ ಏನು ಎಕ್ಸ್ಟ್ರಾ ಬಿಟ್ಟಿರ್ತೀನೋ ಅದನ್ನು ನಾನು ಅದಕ್ಕೆ ಕರೆಕ್ಟಾಗಿ ನಾನು ಸ್ಟಿಚಿಂಗ್ ಹಾಕ್ತೀನಿ. ಆವಾಗ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಅದೇನ ಒಂದು ದಾರ ಲೂಸು ಟೈಟು ಅಂತಂದರೆ ಮಾತ್ರ ನಾವು ಇದು ಮಾಡ್ಕೋಬೇಕಾಗತ್ತೆ. ಸೈಡ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಜನ ತುಂಬ ತಲೆ ಕೆಡಿಸ್ಕೊಳ್ತಾರೆ, ಏನಪ್ಪ ಎಲ್ಲಿಗಪ್ಪ ಸ್ಟಿಚಿಂಗ್ ಹಾಕೋದು ಅಂತ. ನಾವು ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಕ್ಕೆ ನಾವು ಸ್ಟಿಚಿಂಗ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಫುಲ್ ಗುಂಪಿನ ಹಾಕ್ಕೊಬಿಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ. ನೋಡಿ ಗುಂಪಿನ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ 2 ಇಂಚ್ಗೆ. ನಾನು ಆ ಮಾರ್ಜಿನ್ಗೆ ನಾನು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಗುಂಪಿನ ಚುಚ್ಚುತ್ತೆ ಕೈಗೆ, ಹುಷಾರಾಗಿ ಮಾಡಿ ಸರಿನಾ. 2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀನೋ ಅದಕ್ಕೆ ನಾನು ಸ್ಟಿಚಿಂಗ್ ಹಾಕ್ಕೊಳೋದು. ನೋಡಿ ಸೈಡ್ ಅಟ್ಯಾಚ್ ಮಾಡಿದೆ. ಏನು ಮೆಜರ್ಮೆಂಟ್ ಇದೆ ಅದಕ್ಕೆ 4 ಸ್ಟಿಚಿಂಗ್ ಹಾಕಿದ್ದೀನಿ ನಾನು. 4 ಸ್ಟಿಚಿಂಗ್ ಹಾಕಿ ಇವಾಗ ಇದನ್ನು ಈ ಸೈಡಲ್ಲಿ ಓರ್ಲಾಕ್ ಮಾಡ್ಕೊಳೋದು. ಫೈನಲಿ ಬ್ಲೌಸು ರೆಡಿ ಆಯಿತು. ಯಾವ ಥರ ರೆಡಿ ಆಗಿದೆ ಅಂತಂದ್ಬಿಟ್ಟು ನಾನು ತೋರಿಸ್ಕೊಂಡು ಕೊಟ್ಟಿದ್ದೀನಿ. ಆದರೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸೈಡ್ ಅಟ್ಯಾಚು ಮತ್ತು ಸ್ಲೀವು ಬ್ಲೌಸಲ್ಲಿ ತುಂಬಾ ಕೆಲಸ ಇದೆ. ನಾವು ಅಷ್ಟೇ ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದೊಂದು ಬಟ್ಟೆ ಕಮ್ಮಿ ಇದ್ದಾಗ ಸ್ಲೀವ್ ಜಾಯಿಂಟ್ ಕೊಡಬೇಕಾಗತ್ತೆ, ಎಲ್ಲ ಇರುತ್ತೆ. ಅವೆಲ್ಲ ಲೆಂತಿ ಆಗುತ್ತೆ ವೀಡಿಯೋಗಳು, ಒಂದೇ ವೀಡಿಯೋದಲ್ಲಿ ಮಾಡೋದಕ್ಕಾಗೋದಿಲ್ಲ. ಇವಾಗ ಬ್ಲೌಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.